ಒಂದೂರಲ್ಲಿ ಜೀರ್ಣಧನ ಅಂತ ಒಬ್ಬ ವ್ಯಾಪಾರಿ ಇದ್ದ. ಮಹಾ ಶ್ರೀಮಂತನಾಗಿದ್ದ ಅವನು. ಆದರೆ ದುರಾದೃಷ್ಟದಿಂದ ಅವನ ಹತ್ರ ಇದ್ದ ಹಣ ಕರಗಿ 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 ಬಡವನಾದ. ಅವ ಬಡವನಾದದ್ದೇ ಆದದ್ದು. ಅವನ ಸಂಬಂಧಿಕರೆಲ್ಲ ಅವನನ್ನು ಅವಮಾನಿಸ್ತಿದ್ರು, ಹೀಯಾಳಿಸ್ತಿದ್ರು. ಇದರಿಂದ ತುಂಬ ನೊಂದ ಜೀರ್ಣಧನ ಏನು ಯೋಚನೆ ಮಾಡಿದ ಅಂದರೆ, ಈ ಊರಲ್ಲಿ ನಾನು ಇರುವುದಕ್ಕಿಂತ ಪರ ಊರಿಗೆ ಹೋಗಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಈ ಊರಿಗೆ ಬರ್ತೇನೆ ಅಂತ ಯೋಚಿಸಿದ. ಹಾಗೆ ಆ ಪರ ಊರಿಗೆ ಹೋಗುವ ತಯಾರಿಗಳನ್ನು ನಡೆಸಿದ. ಅವನ ಮನೆಯಲ್ಲಿ ಒಂದು ತಕ್ಕಡಿ ಇತ್ತು. ತಕ್ಕಡಿ ಅಂದರೆ ಏನು ಹೇಳಿ? ಹಾಂ, ನೀವು ಅಂಗಡಿಯಲ್ಲೆಲ್ಲ ನೋಡಿರ್ತೀರಿ. ಆ ವಸ್ತುವಿನ ಭಾರವನ್ನು ಅಳಿಲಿಕ್ಕಿರುವ ಸಾಧನ ಅಲ್ವಾ? ಅವನ ಮನೇಲಿ ಇದ್ದದ್ದು ಅಂತಿಂಥ ತಕ್ಕಡಿ ಅಲ್ಲ, ತುಂಬ ಭಾರವಾದ ತಕ್ಕಡಿ ಮತ್ತು ತಲೆತಲಾಂತರದಿಂದ ಬಂದ ತಕ್ಕಡಿ. ತಲೆತಲಾಂತರದಿಂದ ಬಂದದ್ದು ಅಂದರೆ ಅವನ ತಾತ ಮುತ್ತಾತನ ಕಾಲದಿಂದ ಇವನ ಮನೆಯಲ್ಲಿ ಇದ್ದ ಒಂದು ತಕ್ಕಡಿ. ಅದನ್ನು ಎಲ್ಲಿಯಾರು ಜೋಪಾನವಾಗಿಟ್ಟು ಹೋಗಬೇಕಲ್ಲ ಹೇಳಿ ಅವನ ಸ್ನೇಹಿತ ನೆನಪಾದ. ಇನ್ನೊಬ್ಬ ಅವನು ಕೂಡ ವ್ಯಾಪಾರಿಯೇ ಒಬ್ಬ. ಆ ಸ್ನೇಹಿತ ವ್ಯಾಪಾರಿಯ ಮನೆಗೆ ಇವನು ತಕ್ಕಡಿಯನ್ನು ತಗೊಂಡು ಹೋಗಿ, ನಾನು ಪರ ಊರಿಗೆ ಹೋಗಿ ಬರುವಲ್ಲಿವರೆಗೆ ಈ ತಕ್ಕಡಿಯನ್ನು ಜೋಪಾನವಾಗಿ ನೋಡಿಕೋ ಅಂತ ಹೇಳಿ ಪರ ಊರಿಗೆ ಹೊರಟೋದ. ಹೀಗೆ ದಿನಗಳು ಉರುಳುತ್ತವೆ. ಒಂದಿಷ್ಟು ದಿನಗಳಾದಮೇಲೆ ಆ ಜೀರ್ಣಧನ ಎಂಬ ವ್ಯಾಪಾರಿ ಒಂದಿಷ್ಟು ಹಣವನ್ನು ಸಂಪಾದಿಸಿಕೊಂಡು ಬಂದು ಸ್ವಂತ ಊರಿಗೆ ಮರಳಿದ. ಈಗ ಅವ ಎಲ್ಲಿ ಹೋಗಬೇಕು? ಸ್ನೇಹಿತನ ಮನೆಗೆ ಹೋಗ್ಬೇಕಲ್ವಾ? ಆ ತಕ್ಕಡಿಯನ್ನು ವಾಪಸ್ ಕೇಳಬೇಕಲ್ವಾ? ಹಾಗೆ ಸ್ನೇಹಿತನ ಮನೆಗೆ ಹೋಗಿ, ಗೆಳೆಯ, ಇದೋ ನಾನು ವಾಪಸ್ ಬಂದಿದ್ದೇನೆ, ನನ್ನ ತಕ್ಕಡಿಯನ್ನು ನನಗೆ ಹಿಂದಿರುಗಿಸು ಅಂದ. ಗೆಳೆಯನ ಮುಖ ಬಾಡಿ ಹೋಗಿದೆ. ಜೀರ್ಣಧನನಿಗೆ ಆಶ್ಚರ್ಯ ಆಯಿತು. ಅರೆ, ನಾನು ನನ್ನ ತಕ್ಕಡಿಯನ್ನು ಹಿಂದಿರುಗಿಸು ಅಂತ ಕೇಳಿದರೆ ಇವನ ಮುಖ ಯಾಕೆ ಬಾಡ್ತಾ ಇದೆ? ಏನಾಯಿತು ಗೆಳೆಯ ಅಂತ ಜೀರ್ಣಧನ ಕೇಳ್ತಾನೆ. ಆಗ ಸ್ನೇಹಿತ ಹೇಳ್ತಾನೆ, ಏನು ಮಾಡೋದು ಸ್ನೇಹಿತ, ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯಲ್ಲಿದ್ದ ಈ ಇಲಿಗಳು ನಿನ್ನ ಕಬ್ಬಿಣದ ತಕ್ಕಡಿಯನ್ನು ತಿಂದು ಬಿಟ್ಟವು ಅಂತ ಹೇಳ್ತಾನೆ ಆ ಗೆಳೆಯ. ಅರೆ, ಕಬ್ಬಿಣದ ತಕ್ಕಡಿಯನ್ನು ಇಲಿ ತಿನ್ಲಿಕ್ಕೆ ಸಾಧ್ಯವಾ? ಇಲ್ಲ. ಜೀರ್ಣಧನನಿಗೆ ಗೊತ್ತಾಯಿತು, ಈ ಸ್ನೇಹಿತ ನನಗೆ ಮೋಸ ಮಾಡ್ತಿದ್ದಾನೆ, ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ ಅಂತ ಯೋಚಿಸಿ, ಉಪಾಯದಿಂದಲೇ ಇದನ್ನು ಸರಿ ಮಾಡ್ತೇನೆ ನಾನು ಅಂತ ಯೋಚಿಸಿ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಲ್ವಾ, ಸುಳ್ಳನ್ನು ಸುಳ್ಳಿಂದಲೇ ನಾನು ಗೆಲ್ತೇನೆ ಅಂತ ಯೋಚನೆ ಮಾಡಿ ಏನನ್ನೂ ಸಿಟ್ಟು ಮಾಡಿಕೊಳ್ಳದೆ ಹೇಳ್ತಾನೆ ತನ್ನ ಗೆಳೆಯನ ಹತ್ರ, ಅಯ್ಯೋ ಗೆಳೆಯ, ಇಲಿಗಳು ಕಬ್ಬಿಣವನ್ನು ತಿಂದುಬಿಟ್ವಾ, ಏನು ಮಾಡೋದು? ನನ್ನ ಭಾಗ್ಯದಲ್ಲಿ ಆ ತಕ್ಕಡಿ ನನ್ನ ಮನೆಗೆ ಬರುವುದು ಇರಲಿಲ್ವೋ ಏನು? ಜಗತ್ತೇ ಹೀಗೆ, ಇಲ್ಲಿ ಯಾವುದು ಶಾಶ್ವತ? ಎಲ್ಲದಕ್ಕೂ ಒಂದು ಕೊನೆ, ಮೃತ್ಯು ಅಂತ ಉಂಟೇ ಉಂಟು. ಇರಲಿ ಬಿಡು, ನೀನೇನು ಮಾಡುವಾಗಿಲ್ಲ ಬಿಡು, ಬೇಜಾರು ಮಾಡಬೇಡ, ನನಗೂ ಬೇಜಾರಿಲ್ಲ ಅಂತ ಹೇಳಿ, ಗೆಳೆಯ, ನಾನು ಈಗ ನದಿಗೋಗಿ ಸ್ನಾನ ಮಾಡ್ಕೊಂಡು ಬರಬೇಕು, ನನ್ನ ಕೆಲವು ವಸ್ತುಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಿನ್ನ ಮಗನನ್ನೊಂದು ನನ್ನ ಜೊತೆ ಕಳಿಸಿಕೊಡ್ತೀಯಾ ಅಂತ ಕೇಳ್ತಾನೆ. ಯಾರು ಕೇಳ್ತಾನೆ? ಜೀರ್ಣಧನ ಕೇಳ್ತಾನೆ ಅವನ ಸ್ನೇಹಿತನ ಹತ್ರ. ಗೆಳೆಯ ಒಪ್ಪಲೇಬೇಕು. ಯಾಕೆ? ಅವನಿಗೆ ತಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಬೇಕು. ಮಗನನ್ನು ಕಳಿಸದೇ ಇದ್ದರೆ ತಾನು ಒಳ್ಳೆಯವನಲ್ಲ ಅಂತ ಇವನಿಗೆ ಗೊತ್ತಾದರೆ, ನಾನು ಮಾಡಿದ ಮೋಸ, ನಾನು ಹೇಳಿದ ಸುಳ್ಳು ಎಲ್ಲ ಗೆಳೆಯನಿಗೆ ಗೊತ್ತಾದರೆ ಅಂತ ಹೇಳಿ ಅವನು, ಇಲ್ಲ ತೊಂದರೆ ಇಲ್ಲ, ನನ್ನ ಮಗನ ನೀವು ಕರ್ಕೊಂಡು ಹೋಗಿ ಅಂಥೇಳಿ ಮಗನನ್ನು ಜೀರ್ಣಧನನೊಟ್ಟಿಗೆ ಕಳಿಸಿಕೊಡ್ತಾನೆ. ಜೀರ್ಣಧನ ಏನು ಮಾಡ್ತಾನೆ, ಆ 8 ವರ್ಷದ ಹುಡುಗನನ್ನು ಜೋಪಾನವಾಗಿ ಒಂದು ಕಡೆ ಅಡಗಿಸಿಟ್ಬಿಡ್ತಾನೆ. ಆಯಿತಾ? ಆಮೇಲೆ ನದಿಯಲ್ಲೆಲ್ಲ ಸ್ನಾನ ಮಾಡಿ ಒಬ್ಬನೇ ತನ್ನ ಗೆಳೆಯನ ಎದುರು ಬರ್ತಾನೆ. ಗೆಳೆಯ ನೋಡ್ತಾನೆ, ಆಶ್ಚರ್ಯ ಆಗ್ತದೆ ಮತ್ತು ಬೇಜಾರಾಗ್ತದೆ, ಚಿಂತೆ ಆಗ್ತದೆ. ಅಯ್ಯೋ, ನನ್ನ ಮಗನನ್ನು ಏನು ಮಾಡಿದಿ? ಎಲ್ಲಿ ಒಬ್ಬನೇ ಬರ್ತಾ ಇದ್ದಿ? ನನ್ನ ಮಗ ಎಲ್ಲಿ ಅಂತ ಸ್ನೇಹಿತ ಕೇಳ್ತಾನೆ. ಜೀರ್ಣಧನ ಮುಖ ಬಾಡಿಸ್ಕೊಂಡು ಹೇಳ್ತಾನೆ, ಏನು ಮಾಡೋದು ಗೆಳೆಯ, ನಾನು ಅಲ್ಲಿ ನದಿ ತೀರದಲ್ಲಿದ್ದಾಗ ನಿನ್ನ 8 ವರ್ಷದ ಹುಡುಗನನ್ನು ಒಂದು ಹದ್ದು ಬಂದು ಹಾರಿಸ್ಕೊಂಡು ಹೋಯ್ತು. ಅರೆ, ಅಷ್ಟು ದೊಡ್ಡ ಹುಡುಗನನ್ನು ಹದ್ದು ಬಂದು ಹಾರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ? ಅದೇನು ಸಣ್ಣ ಹುಡುಗ ಇಲ್ಲ, ದೊಡ್ಡ ಹುಡುಗ, ಸಾಧ್ಯವಾ? ಸಾಧ್ಯ ಇಲ್ಲ. ಈ ಸ್ನೇಹಿತನಿಗೆ ಕೆಟ್ಟ ಕೋಪ ಬರ್ತದೆ. ಕಣ್ಣು ದೊಡ್ಡ ಮಾಡಿಕೊಂಡು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬೈಲಿಕ್ಕೆ ಪ್ರಾರಂಭಿಸ್ತಾನೆ. ನೀನು ಸುಳ್ಳು ಹೇಳ್ತಿದ್ದಿ, ನನಗೆ ಗೊತ್ತಾಯಿತು ನೀನು ಸುಳ್ಳು ಹೇಳ್ತಿದ್ದಿ, ನಾನು ರಾಜನ ಹತ್ರ ಹೋಗಿ ನ್ಯಾಯ ಪಡ್ಕೊಳ್ತೇನೆ ಅಂತ ಹೇಳಿ ಈ ಗೆಳೆಯ ಏನು ಮಾಡ್ತಾನೆ, ಈ ವಿಷಯವನ್ನು ರಾಜನ ಹತ್ರ ತಗೊಂಡು ಹೋಗ್ತಾನೆ. ರಾಜ ಇಬ್ಬರನ್ನು ಕರೆಸಿ ವಿಚಾರಿಸ್ತಾನೆ. ಏನಾಯಿತು, ಏನರಪ್ಪ ನಿಮ್ಮ ಸಮಸ್ಯೆ ಹೇಳಿ
ಆಗ ಈ ಸ್ನೇಹಿತ ಹೇಳ್ತಾನೆ, ರಾಜ ನನ್ನ ಮಗನನ್ನು ಇವನೇನೋ ಮಾಡಿದ್ದಾನೆ, ನನಗೆ ನನ್ನ ಮಗ ಬೇಕು, ನನಗೆ ನ್ಯಾಯ ಕೊಡಿ ರಾಜ ಅಂತ. ರಾಜ ಜೀರ್ಣಧನನ ಮುಖ ನೋಡ್ತಾನೆ, ಅಲ್ಲ ಮರೆಯ ಏನು ಮಾಡಿದ್ದಿ ಇವನ ಮಗನಿಗೆ? ಜೀರ್ಣಧನ ಹೇಳ್ತಾನೆ, ರಾಜ ನಾನೇನು ಮಾಡಲಿ, ನದಿ ತೀರದಲ್ಲಿ ಹದ್ದು ಬಂದು ಹಾರಿಸ್ಕೊಂಡು ಹೋಯ್ತು. ಹದ್ದು ಬಂದು ಅಷ್ಟು ದೊಡ್ಡ ಹುಡುಗನನ್ನು ಹಾರಿಸ್ಕೊಂಡು ಹೋಯ್ತಾ? ಸಂಪೂರ್ಣವಾಗಿ ಹೇಳು, ಇದನ್ನು ನಾನು ನಂಬುವುದಿಲ್ಲ ಅಂತಾನೆ ರಾಜ. ಆಗ ಜೀರ್ಣಧನ ಇದ್ದ ವಿಷಯವನ್ನೆಲ್ಲ ಸತ್ಯವಾಗಿ ಹೇಳ್ತಾನೆ. ಅಲ್ಲ ರಾಜ, ಈಗ ನೀವೇ ಹೇಳಿ, ಕಬ್ಬಿಣದ ತಕ್ಕಡಿಯನ್ನು ಇಲಿ ತಿನ್ಬೋದು ಅಂತ ಆದರೆ ಅಷ್ಟು ದೊಡ್ಡ ಹುಡುಗನನ್ನು ಹದ್ದು ಹಾರಿಸ್ಕೊಂಡು ಹೋಗ್ಬೋದಲ್ವಾ ಅಂತ. ಆಗ ರಾಜರಿಗೆ, ಮಂತ್ರಿಗಳಿಗೆ, ಅಲ್ಲಿದ್ದವರೆಲ್ಲ ನೆಗೆ ಬರ್ತದೆ. ಆಗ ಈ ಸ್ನೇಹಿತನಿಗೆ ಹೇಳ್ತಾರೆ, ರಾಜ ಹೇಳ್ತಾನೆ, ನಿನಗೇನಾದ್ರು ನಿನ್ನ ಮಗ ಬೇಕು ಅಂತಿದ್ರೆ ನ್ಯಾಯವಾಗಿ ನೀನು ಅಡಗಿಸಿಟ್ಕೊಂಡ ಆ ಕಬ್ಬಿಣದ ತಕ್ಕಡಿಯನ್ನು ಜೀರ್ಣಧನನಿಗೆ ವಾಪಸ್ ಕೊಡು ಅಂತ. ಇವನು ಹಾಗೆ ವಾಪಸ್ ಕೊಡ್ತಾನೆ. ಈ ಸ್ನೇಹಿತನ ಮಗನನ್ನು ಜೀರ್ಣಧನ ಅವನಿಗೆ ಹಿಂದಿರುಗಿಸ್ತಾನೆ, ಮರಳಿಸ್ತಾನೆ. ಇದೊಂದು ಕತೆ. ಹಾಗೆ ಇಬ್ಬರಿಗೂ ನ್ಯಾಯ ಸಿಗ್ತದೆ. ಈಗ ಹೇಳಿ, ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದ ನೀತಿ ಏನು? ಸುಳ್ಳು ಯಾವತ್ತೂ ಹೇಳಬಾರ್ದು. ಇವತ್ತಿನ ಕತೆ ಮುಗೀತು.